ಎರಡು ಲೈನ್ ಕೂಡ ತುಂಬ ಡಾರ್ಕ್ ಆಗಿ ಇತ್ತು. ಸೊ ಹಾಗಾಗಿ ಕನ್ಫರ್ಮ್ ಆಯಿತು ನನ್ನ ಪ್ರೆಗ್ನೆನ್ಸಿ. ಸೊ ಫಸ್ಟ್ ಹೇಳಿದೆ ಸದ್ಯಕ್ಕೆ ಇನ್ಯಾರಿಗೆ ಹೇಳೋದು, ಖಾರ ಚಟ್ನಿ ಅಂತ ತುಂಬಾ ಲೈಕ್ ಆಗ್ತಾ ಇತ್ತು ಅಂತ ಹೇಳಿ. ಲೈಕ್ ಪ್ರೆಗ್ನೆನ್ಸಿ ಲೇಡಿಯವರು ತುಂಬ ಚಪ್ಪಿಯಾಗಿ ತುಂಬಾ ಡಾರ್ಕ್ ಆಗಿದೆ. ನನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇದ್ರು ಕೂಡ ನಾರ್ಮಲ್ ಅನಿಸ್ತಿದೆ ನನಗೆ. ಸೊ ಹಾಗಾಗಿ ಅಮ್ಮನಿಗೆ ಹೇಳಿದೆ. ಸೊ ಇಲ್ಲಿ ಹೋದ್ಮೇಲೆ ಇಷ್ಟು ಲೇಟಾಗಿ ಬಂದಲ್ಲ ಆಗ್ಬಿಟ್ಟು ನನಗೆ ಇನ್ನೂ ಟೆನ್ಷನ್ ಆಗೋದು. ಮತ್ತೆ ಸದ್ಯಕ್ಕೆ ತುಂಬಾ ಭಯ ಇತ್ತು. ಹೈಂಡ್ ಅಳ್ತಿದ್ರು ಅಂತ ಹೇಳ್ಬೋದು. 12:54 ಹಾಗೆ ನನ್ನ ಡೆಲಿವರಿ ಆಯಿತು. ಅಂದರೆ ಕಂಟಿನ್ಯೂಸ್ ಆಗಿ BP ಎಲ್ಲದೂ ಕೂಡ ಚೆಕ್ ಮಾಡ್ತಾನೆ ಇರ್ತಾರೆ. ಏನು ಅಂತ ಗೊತ್ತಿಲ್ಲ, ಫುಲ್ ಚಳಿ ಜ್ವರ ಬಂದಿರುತ್ತೆ, ನಡುಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಸಂದೀಪ್ ಕನ್ನಡ ಬ್ಲಾಗ್. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಜೊತೆಗೆ ನನ್ನ ಫಸ್ಟ್ ಡೆಲಿವರಿ ಸ್ಟೋರಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಡೆಲಿವರಿ ಅನ್ನೋದು ಹಾಗೆ ಪ್ರೆಗ್ನೆನ್ಸಿ ಅನ್ನೋದು ಸೇಮ್ ಇರಲ್ಲ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಕೆಲವರಿಗೆ ತುಂಬಾನೇ ನಾರ್ಮಲ್ ಆಗಿರುತ್ತೆ ಒಂದು ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು, ಇನ್ನು ಕೆಲವರಿಗೆ ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಡೆಲಿವರಿ ಪ್ಲಸ್ ಪ್ರೆಗ್ನೆನ್ಸಿ ಸ್ಟೋರಿನ ಎರಡು ಕಂಬೈನ್ ಮಾಡಿ ಈ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. 2016 ಅಲ್ಲಿ ನನ್ನ ಮ್ಯಾರೇಜ್ ಆಗಿದ್ದು. ಸೊ 2016 ಇಂದ 19 ತನಕ ಯಾವುದೇ ರೀತಿಯ ಒಂದು ಪ್ಲಾನಿಂಗ್ ಮಾಡ್ಕೊಂಡಿರ್ಲಿಲ್ಲ ನಾವು. ಸ್ವಲ್ಪ ದಿನ ಹೋಗ್ಲಿ, ಒಂದು 2 years 3 years ಸ್ವಲ್ಪ ಗ್ಯಾಪ್ ಇರ್ಲಿ ಅಂತಾನೆ ಇದ್ವಿ ಮದ್ವೆ ಆದ್ಮೇಲೆ. 2018 ಎಂಡಿಂಗ್ ಟೈಮ್ ಅಲ್ಲಿ ನಾವು ಬೇಬಿ ಮಾಡ್ಕೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡ್ವಿ. ಅಂಡ್ 2019 ಜಾನ್ವರಿಲಿ ನಾವು ಸಿಂಗಾಪುರ್ ಟ್ರಿಪ್ ಕೂಡ ಹೋದ್ವಿ. ಬಿಕಾಸ್ ಕನ್ಸೀವ್ ಆದ್ಮೇಲೆ ಪಾಪು ಆದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಔಟ್ ಆಫ್ ಕಂಟ್ರಿ ಹತ್ರ ಎಲ್ಲ ಟ್ರಿಪ್ ಮಾಡೋ ಹಾಗೆ ಇಲ್ಲ. ಸೊ ತುಂಬಾನೇ ಕೇರ್ ಅಲ್ಲಿ ನಾವು ಇರ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗೋಣ ಅಂತ. ಸೊ ಒನ್ ಆಫ್ ದಿ ಫ್ಯೂ ಫ್ರೆಂಡ್ಸ್ ಜೊತೆ ನಾವು ನಮ್ಮ ಪ್ಲಾನಿಂಗ್ ನಾವು ಮಾಡ್ಕೊಂಡ್ವಿ. ಅಂಡ್ ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತಾನು ಹೇಳ್ಬೋದು. ಸಿಂಗಾಪುರಿಂದ ನಾವು ರಿಟರ್ನ್ ಆಗಿ ನೆಕ್ಸ್ಟ್ ಮಂತ್ ಮಿಡಲ್ ಅಂದ್ರೆ ಫೆಬ್ರವರಿ ಮಿಡಲ್ ಅಲ್ಲಿ ನಾನು ಕನ್ಸೀವ್ ಆದೆ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಅದು. ಸೊ ನನ್ನ ಪೀರಿಯಡ್ ಸ್ಕಿಪ್ ಆಗಿ 1 ವೀಕ್ ಆದ್ಮೇಲೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ನ ಮನೇಲೆ ಫಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ದು. ಫಸ್ಟ್ ಹೇಗಿತ್ತು ಅಂದ್ರೆ ಮೇ ಬಿ ನನಗೆ ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಸೊ ಹಾಗಾಗಿ ಮೇ ಬಿ ಅಂದ್ಕೊಂಡು ಸುಮ್ಮನಾಗಿದೆ. ಬಟ್ ತುಂಬಾ ಜನ ಕೇಳಿದೀನಿ ನಾನು, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಟೆಸ್ಟ್ ಮಾಡಿದಾಗ ಸಡನ್ ಆಗಿ ಲೈನ್ಸ್ ಬರಲ್ಲ, ಅಂದ್ರೆ 2 ಲೈನ್ಸ್ ಬರಬೇಕು ಪ್ರೆಗ್ನೆನ್ಸಿ ಕಿಟ್ ಅಲ್ಲಿ. ಸಡನ್ ಆಗಿ ನಮಗೆ ಅದು ವಿಸಿಬಲ್ ಆಗಲ್ಲ. ಮಾಡ್ಕೊಂಡಾದ್ಮೇಲೆ ಇಮಿಡಿಯೇಟ್ ನಾವು ಎಸಿಬಾರ್ದು ಆ ಕಿಟ್ ಅನ್ನ. ಸೊ ಒಂದ್ ಸ್ವಲ್ಪ ದಿನ ಅಂದ್ರೆ 1 ಡೇ ನಾವು ಅಟ್ ಲೀಸ್ಟ್ ನಾವು ಇಡ್ಬೇಕು ಹಾಗೇನೆ. ಸೊ ಮೇ ಬಿ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಅದು ಟೈಮ್ ತಗೊಳತ್ತೆ ಲೈನ್ ಡಬಲ್ ಲೈನ್ ಬರೋದಕ್ಕೆ. ಸೊ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೆ. ಸೊ ನೋಡೋಣ ಅಂತ ಟೆಸ್ಟ್ ಮಾಡಿ ಅಂಡ್ ಆಫ್ಟರ್ನೂನ್ ಹಾಗೆ ಒಂದ್ಸತಿ ನೋಡೋಣ ಅಂತ ನೋಡಿದಾಗ ಲೈನ್ ಬಂದಿತ್ತು. ಸೊ ಬಟ್ ನಾಟ್ ಡಾರ್ಕ್ ಲೈನ್, ತುಂಬಾ ಸಿಂಪಲ್ ಆಗಿ ಅಂಡ್ ಲೈಟ್ ಆಗಿ ಲೈನ್ ಬಂದಿತ್ತು. ಸೊ ಕನ್ಫ್ಯೂಸ್ಡ್, ಯಾಕಂದ್ರೆ ಇದು ಪ್ರೆಗ್ನೆನ್ಸಿ ಇಲ್ಲ ನಾರ್ಮಲ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇದು ಲೈನ್ ಇಲ್ಲ ಅಂದ್ರೂ ಒಂಥರ ಆಗೋದು, ನೆಗೆಟಿವ್ ಅಂತ ತಿಳ್ಕೊಳ್ತಾ ಇದೆ. ಬಟ್ ಇದು ಪಾಸಿಟಿವ್ ಆಗಿದೆ. ಬಟ್ ಹಾಗಂತ 100% ಪಾಸಿಟಿವ್ ಅಂತಾನು ನಾವು ತಿಳ್ಕೊಳಕ್ ಆಗ್ತಿಲ್ಲ, ಯಾಕಂದ್ರೆ ಲೈನ್ ಬರ್ತಾ ಇರೋದು. ಸೊ ಏನು ಅಂತ ಗೊತ್ತಾಗಲ್ಲ. ಸೊ ಇನ್ನು ಸ್ವಲ್ಪ ಡೇಸ್ ಹೋಗ್ಬೇಕು ಅಂತ ನಾನು ಸುಮ್ಮನೆ 2 or 3 ಡೇಸ್ ಮತ್ತೆ ನಾನು ಟೆಸ್ಟ್ ಮಾಡ್ಕೊಂಡೆ ಮನೇಲೇನೆ. ಸೊ ಪ್ರೆಗಾ ನ್ಯೂಸ್ ಇಂದ ನಾನು ಕಿಟ್ನ ಮನೇಲಿ ತಂದ್ಕೊಂಡು ಮಾಡ್ಕೊಂಡಿದ್ದಾಗ ಸೊ 2 ಲೈನ್ಸ್ ಪರ್ಫೆಕ್ಟ್ ಆಗಿ ಬಂತು. ಸೊ 2 ಲೈನ್ ಕೂಡ ತುಂಬಾ ಡಾರ್ಕ್ ಆಗಿ ಇತ್ತು. ಸೊ ಹಾಗಾಗಿ ಕನ್ಫರ್ಮ್ ಆಯ್ತು ನನ್ನ ಪ್ರೆಗ್ನೆನ್ಸಿ. ಸೊ ಫಸ್ಟ್ ಪ್ರೆಗ್ನೆನ್ಸಿ ತುಂಬಾನೇ ಪ್ರೀಶಿಯಸ್ ಅಂತ ಹೇಳ್ಬೋದು. ಅಂಡ್ ಆ ಮೂಮೆಂಟ್ ಇದೆಯಲ್ಲ, ಸೊ ತುಂಬಾನೇ ಖುಷಿ ಆಯ್ತು. ಅಂಡ್ ಫಸ್ಟ್ ಹೇಳಿದೆ ಸಂದೀಪ್ಗೆ, ಇನ್ಯಾರಿಗೆ ಹೇಳಿ ಅಲ್ವಾ. ಸೊ ಫಸ್ಟ್ ಎಲ್ಲರೂ ಕೂಡ ಅಷ್ಟೇ, ಫಸ್ಟ್ ಹೇಳುವಂತದ್ದೇ ಒಬ್ರು ಪಾರ್ಟ್ನರ್ಗೆ. ಸೊ ಪಾರ್ಟ್ನರ್ಗೆ ನಾನು ಹೇಳಿದೆ, ದೆನ್ ಆಮೇಲೆ ನನ್ನ ಅಮ್ಮ ಮತ್ತೆ ಅಕ್ಕ ಹತ್ರ ಎಲ್ಲ ಹೇಳಿದ್ದು. ತುಂಬಾನೇ ಖುಷಿ ಪಟ್ರು ಎಲ್ಲರೂ ಕೂಡ. ಬಿಕಾಸ್ ಆಫ್ಟರ್ 2.5 years ಆದ್ಮೇಲೆ ನಮ್ಮ ಮ್ಯಾರೇಜ್ ಆಗಿ ನಾನು ಕನ್ಸೀವ್ ಆಗಿದ್ದು. ಅಂಡ್ ನಾವು ಪ್ಲಾನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ನಾವು ಪ್ಲಾನ್ ಮಾಡಿ ಐ ಥಿಂಕ್ 4 to 5 months ಆದ್ಮೇಲೆ ನಾವು ಕನ್ಸೀವ್ ಆಗಿದ್ದು. ಅಂಡ್ ತುಂಬಾನೇ ಖುಷಿ ಆಯ್ತು ನನಗೆ. ಅಂಡ್ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಸ್ಮೂತ್ ಅಂಡ್ ಕೂಲ್ ಆಗಿತ್ತು ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯ ವಾಮಿಟ್ ಜಾಸ್ತಿ ಅಂತ ಹೇಳ್ತಾರೆ ತುಂಬಾ ಜನ. ಫಸ್ಟ್ 3 months ತುಂಬಾ ಟೈರ್ಡ್ನೆಸ್ ಆಗ್ತಾ ಇರತ್ತೆ ಅಂತ ಹೇಳ್ತಾರೆ. ಆ ತರ ಎಲ್ಲ ಏನು ಇರ್ಲಿಲ್ಲ ನನಗೆ. ತುಂಬಾ ಆರಾಮಾಗಿದ್ದೆ ಅಂತ ಹೇಳ್ಬೋದು. ಅಂಡ್ ಮೋರ್ ಆಕ್ಟಿವ್ ಆಗಿದ್ದೆ ಅಂತ ಹೇಳ್ಬೋದು. ಸಂದೀಪ್ ಈಗಲೂ ಹೇಳ್ತಾರೆ, ಸೊ ನಾರ್ಮಲ್ ಆಗಿ ನೀನು ಮನೆಯೆಲ್ಲ ಕ್ಲೀನ್ ಆಗಿ ಇಟ್ಕೊಳೋಕ್ಕಿಂತ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ನೀಟಾಗಿ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೆ ಮನೇನ ಅಂತ ಹೇಳೋರು. ಸೊ ಈಗಲೂ ಕೂಡ ನೆನಪಿದೆ ಅದು. ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಆ ಪ್ರೆಗ್ನೆನ್ಸಿ ಆಗಿದ್ದು ಅಂದ್ರೆ ತುಂಬಾನೇ ಬ್ಲಾಕ್ ಆಗಿದೆ.
ತುಂಬಾ ಅಂದ್ರೆ ಲೈಕ್ ನನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ಲಾಂಗ್ ಗ್ಯಾಪ್ ಏನಾದ್ರು ಯಾರು ನೋಡಿದ್ರೆ ನನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ತುಂಬಾನೇ ಕಪ್ಪಾಗಿದೆ ಅಂಡ್ ದಪ್ಪ ಆಗಿರ್ಲಿಲ್ಲ ಅಂಡ್ ತುಂಬಾನೇ ಸಣ್ಣನೇ ಆಗಿದೆ. ದಪ್ಪ ಅಂತೂ ಆಗಿರ್ಲಿಲ್ಲ ಆ ಪ್ರೆಗ್ನೆನ್ಸಿಲಿ. ತುಂಬಾ ಚೆನ್ನಾಗಿತ್ತು ಅಂಡ್ ಹೆಲ್ತ್ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂಡ್ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಬಂದಿಲ್ಲ. ಥ್ರೂಔಟ್ ಪ್ರೆಗ್ನೆನ್ಸಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಇರಲಿಲ್ಲ. ರೆಗ್ಯುಲರ್ ಚೆಕಪ್ಗೆ ಹೋಗ್ತಾ ಇದ್ದೆ, ಆರಾಮಾಗಿತ್ತು. ಅಂಡ್ ಫುಡ್ ಬಗ್ಗೆ ಮಾತಾಡೋದಾದ್ರೆ ನಂಗೆ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಆ ಪ್ರೆಗ್ನೆನ್ಸಿ ಜರ್ನಿಲಿ ನಂಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಸ್ವೀಟ್ ಸ್ವಲ್ಪ ತಿಂತಾ ಇದ್ದೆ. ಹಾಗಂತ ಸ್ವೀಟ್ ನ ಜಾಸ್ತಿ ಕ್ರೇವಿಂಗ್ಸ್ ಇತ್ತು ಅಂತಲ್ಲ, ಜಸ್ಟ್ ಬೋತ್ ಸೇಮ್. ಬಟ್ ನನಗೆ ತುಂಬಾ ಇಷ್ಟ ಆಗ್ತಾ ಇದ್ದು ಅಂದ್ರೆ ಖಾರ ಚಟ್ನಿ ಅಂತ ನಮ್ ಕಡೆ ಮಾಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಸ್ಪೈಸಿನೂ ಕೂಡ ಇರುತ್ತೆ. ಸೊ ಅದನ್ನ ನಾನು ಜಾಸ್ತಿ ಮಾಡ್ಕೊಂಡು ತಿಂತಾ ಇದ್ದೆ. ಯಾಕಂದ್ರೆ ನನಗೆ ಜಾಸ್ತಿ ಎಲ್ಲಾ ಒಂದು ಫುಡ್ ಮೇಲೂ ಅಷ್ಟು ಆಸೆನೇ ಇರ್ಲಿಲ್ಲ. ತಿನ್ಬೇಕು, ಅದ್ ತಿನ್ಬೇಕು, ಇದು ತಿನ್ಬೇಕು ಅಂತ. ಪ್ರೆಗ್ನೆಂಟ್ ಆಗಿರೋರು ಸ್ಪೈಸಿ ಫುಡ್ ನ ಜಾಸ್ತಿ ತಗೊಳಂಗಿಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಸ್ಪೈಸಿ ಫುಡ್ ಇಷ್ಟ ಆಗ್ತಾ ಇತ್ತು. ಅದರಲ್ಲೂ ಖಾರ ಚಟ್ನಿ ಅಂತೂ ತುಂಬಾನೇ ಲೈಕ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ಫಸ್ಟ್ 3 months ನಾನು ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ಸೊ ಬ್ಯಾಂಗ್ಳೂರಲ್ಲೇ ಇದ್ದೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ನನ್ನ ನೋಡಿದ್ರು. ಅಂಡ್ ಆಫ್ಟರ್ 3 or 4 months ನಾನು ಊರಿಗೆ ಟ್ರಾವೆಲ್ ಮಾಡಿದೆ. ಆಫ್ಟರ್ ಪ್ರೆಗ್ನೆನ್ಸಿ ಫಸ್ಟ್ ನನ್ನ ಟ್ರಿಪ್ ಅಂತ ಹೇಳ್ಬೋದು ಊರ್ ಕಡೆ. ಸೊ ಊರಿಗೆ ಹೋಗಿ ಒಂದು ಸ್ವಲ್ಪ ದಿನ ಇದೆ, ಒಂದು ವೀಕ್ ಆರ್ 15 days ಅಮ್ಮನ ಮಲ್ಲಿ ಮತ್ತೆ ಅತ್ತೆ ಮಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ತುಂಬಾನೇ ಖುಷಿ ಆಗ್ತಾ ಇತ್ತು. ಅಂಡ್ ಆ 3 months ಅಲ್ಲಿ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೆ ಊರ್ನ ಅಂತ ಹೇಳ್ಬೋದು. ಯಾಕಂದ್ರೆ ಆಫ್ಟರ್ ಮ್ಯಾರೇಜ್ ನಾವು ಮಂತ್ಲಿ ಒನ್ಸ್ ಆದ್ರೂ ನಾವು ಊರಿಗೆ ಹೋಗ್ತಾ ಇದ್ವಿ. ಬಟ್ 3 months ಗ್ಯಾಪ್ ಆಯ್ತಲ್ಲ, ಸೊ ತುಂಬಾನೇ ಒಂದು ಬೇಜಾರಾಗ್ತಾ ಇತ್ತು. ಹೋಗಕ್ ಆಗ್ತಿಲ್ವಲ್ಲ ಅಂತ. ಬಟ್ ಒಂದು ಹ್ಯಾಪಿ ಮೂಮೆಂಟ್ ಅಲ್ವಾ. ಸೊ ಹಾಗಾಗಿ ಒಂದು ಖುಷಿ ಇತ್ತು. ಅಂಡ್ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ರು. ಸೊ ಅದು ಕೂಡ ಖುಷಿ ಇತ್ತು. ಅಂಡ್ ಆಫ್ಟರ್ 3 months ಊರಿಗೆ ಹೋಗಿ ಒಂದು 15 days ಹಾಗೆ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ರಿಟರ್ನ್ ನಾನು ಬ್ಯಾಂಗ್ಳೂರಿಗೆ ಬಂದು ಆಫ್ಟರ್ 7 months ಅಂದ್ರೆ ಲೈಕ್ 7th month ಇನ್ನೇನು ರೀಚ್ ಆಗೋದ್ರೊಳಗೆ ನಾನು ಊರಿಗೆ ಶಿಫ್ಟ್ ಆದೆ. ಅಂದ್ರೆ ಲೈಕ್ ನನ್ನ ಡೆಲಿವರಿ ಟೈಮ್ಗೆ ನಾನು ಊರಿಗೆ ಅಂದ್ರೆ 9 months ಹೋಗ್ಬೋದು, 7 months ಹೋಗ್ಬೋದು. ಬಟ್ ನಾನು 7 month ಹೋದೆ. ಯಾಕಂದ್ರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ. ಸೊ ತುಂಬಾನೇ ಡಿಫಿಕಲ್ಟ್ ಆಗ್ಬೋದು ಅಂತ ಒಂದು 6 ಸೆನ್ಸ್. ಅಂಡ್ ಸಂದೀಪ್ಗೆ ಅಷ್ಟು ಎಲ್ಲದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ ಜೆನ್ಸಿಗೆ. ಸೊ ಹಾಗಾಗಿ ರಿಸ್ಕ್ ಬೇಡ, ಅವ್ರಿಗೂ ರಿಸ್ಕ್ ಕೊಡೋದು ಬೇಡ ಅನ್ಕೊಂಡು ನಾನು ನಮ್ಮ ಊರಿಗೆ ಶಿಫ್ಟ್ ಆದೆ. ಅಂಡ್ ಇನ್ನೊಂದೇನಂದ್ರೆ ಊರಲ್ಲಿ ನಾನು 3 months ಆದ್ರೂ ಅಟ್ ಲೀಸ್ಟ್ ನಾನು ತೋರ್ಸೋಣ ಆ ಡಾಕ್ಟರಿಗೆ. 7th month ಇಂದ ನಾನು ಚಿಕ್ಕಮಂಗ್ಳೂರು ಡಾಕ್ಟರ್ನ ನಾನು ಕಂಟಿನ್ಯೂ ಮಾಡಿದೆ ಕನ್ಸಲ್ಟ್ ಮಾಡೋದಕ್ಕೆ. ಸೊ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಸ್ಮೂತ್ ಆಗಿ ಹೋಯ್ತು ಅನ್ಬೋದು. ಯಾಕಂದ್ರೆ ಆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬಾ ಜನಕ್ಕೆ ತುಂಬಾ ಡಿಫಿಕಲ್ಟೀಸ್ ಇರುತ್ತೆ ಅಂಡ್ ತುಂಬಾ ಟಯರ್ಡ್ನೆಸ್ ಇರುತ್ತೆ. ಬಟ್ ನನಗೆ ಅಷ್ಟು ಫೀಲ್ ಕಾಣಲಿಲ್ಲ. ಒಂದೇ ಒಂದು ಥಿಂಗ್ ಅಂದ್ರೆ ನಾನು ತುಂಬಾನೇ ಡಾರ್ಕ್ ಆಗಿದ್ದೆ, ಹಾಗೇನೆ ಸ್ವಲ್ಪ ಸಣ್ಣನೇ ಆಗಿದೆ. ಅಂಡ್ ತುಂಬಾ ದಪ್ಪ ಲೈಕ್ ಪ್ರೆಗ್ನೆನ್ಸಿ ಲೇಡಿಯವರು ತುಂಬಾ ಚಬ್ಬಿಯಾಗಿ ಇರ್ತಾರೆ. ಸೊ ಆತರ ಏನಿರ್ಲಿಲ್ಲ, ತುಂಬಾನೇ ಡಾರ್ಕ್ ಆಗಿದೆ. ನನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅಷ್ಟು ಡಾರ್ಕ್ ಆಗಿದೆ ಅಂತ ಹೇಳ್ಬೋದು. ಸೊ ಫೋಟೋಸ್ ಯಾವ್ದು ಇಲ್ಲ, ಫೋಟೋಸ್ ಇದ್ರೆ ಅಟ್ಯಾಚ್ ಮಾಡ್ತದೆ, ನಾನು ಫೋಟೋಸ್ ಯಾವ್ದು ಇಲ್ಲ. ಸೊ 7 month ಆದ್ಮೇಲೆ ಊರಿಗೆ ಹೋದ್ಮೇಲೆ ನಾನು ಚಂದ್ರಶೇಖರ್ ಡಾಕ್ಟರ್ ಅಂತ. ಸೊ ಆ ಡಾಕ್ಟರ್ ಹತ್ರ ಗುಡ್ ಒಪಿನಿಯನ್ ಇತ್ತು ಎಲ್ಲರಿಗೂ ಕೂಡ. ಅಂಡ್ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕನ ಡೆಲಿವರಿ ಕೂಡ ಅವರೇ ಮಾಡಿಸಿದ್ರು. ಸೊ ಅದು ಒಂದು ಗುಡ್ ಲಕ್ ಅಂತ ಹೇಳ್ಬೋದು. ಅಂಡ್ ಅದೊಂದು ಪಾಸಿಟಿವ್. ಯಾಕಂದ್ರೆ ಅವರಿಬ್ರು ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿನೇ ಆಗಿದ್ದು. ಸೊ ಹಾಗಾಗಿ ತುಂಬಾನೇ ಪಾಸಿಟಿವ್ ಇತ್ತು. ಆ ಡಾಕ್ಟರ್ ಹತ್ರನೇ ಒಂದು ಡೆಲಿವರಿ ಮಾಡಿಸ್ಕೋಬೇಕು ಅಂತ. ಸೊ ಕನ್ಸಲ್ಟ್ ಮಾಡೋದಕ್ಕೆ ಅವ್ರನ್ನೇ ಸ್ಟಾರ್ಟ್ ಮಾಡಿದೆ. 7 month ಇಯರ್ ಕೂಡ ನಮ್ಮ ಮನೆಗೆ. ಸೊ ಡೆಲಿವರಿ ಡೇಟ್ ಕೂಡ ನಮಗೆ 8th ಮಿಡಲ್ ಅಲ್ಲಿ ಏನೋ ಕೊಡ್ತಾರೆ. ಸೊ ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ 8 months ಮಿಡಲ್ ಅಲ್ಲಿ ನಮಗೆ ಡೆಲಿವರಿ ಡೇಟ್ ಕೂಡ ಕೊಟ್ಟಿದ್ರು. ಸೊ ಡೆಲಿವರಿ ಡೇಟ್ ಹೇಗೆ ಕೊಡ್ತಾರೆ ಅಂದ್ರೆ 9 month ಕಂಪ್ಲೀಟ್ ಆಗಿ 1 week ಗ್ಯಾಪ್ ಅಲ್ಲಿ ಕೊಡ್ತಾರೆ. 10 days ಒಳಗೆ ಡೆಲಿವರಿ ಡೇಟ್ ನ ಕೊಟ್ಟಿರ್ತಾರೆ. ಅಂಡ್ ನನಗೆ ಡೆಲಿವರಿ ಡೇಟ್ ಯಾವ ತರ ಇತ್ತು ಅಂದ್ರೆ, ನಾನು ಫೆಬ್ರವರಿಗೆ ನಾನು ಕನ್ಸೀವ್ ಆದ್ರೆ ನವೆಂಬರ್ 10th or 12th ಒಳಗಡೆ ನನ್ನ ಡೆಲಿವರಿ ಡೇಟ್ ಕೊಟ್ಟಿದ್ರು. ಸೊ ಡೆಲಿವರಿ ಡೇಟ್ ಅಷ್ಟು ಕೊಟ್ಟಿದ್ರು ಕೂಡ ಕೆಲವೊಂದು ಪ್ರಿಕಾಷನ್ ತಗೋಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಯಾವ ಟೈಮಲ್ಲಿ ತುಂಬಾನೇ ಕೇರ್ ಅಲ್ಲಿ ಇರ್ಬೇಕು. ಅದರಲ್ಲೂ ಫಸ್ಟ್ ಡೆಲಿವರಿ ಅಂದ್ರೆ ನಮಗೆ ಏನಂದ್ರೆ ಏನು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ಅಮ್ಮನಿಗೆ ಹೇಳ್ತಾ ಇದ್ದೆ. ಸೊ ಯಾವ್ಯಾವ ತರ ಆಗ್ತದೆ, ಸೊ ನನ್ನ ಬಾಡಿಲಿ ಏನಾದ್ರು ಚೇಂಜಸ್ ಆಗ್ತಾ ಇದ್ರೆ ಅಂಡ್ ಯಾವ ತರ ಫೀಲ್ ಆಗ್ತಾ ಇದೆ ಅಂಡ್ ನನಗ್ ಯಾವ ತರ ಏನಿದ್ರು ಕೂಡ ಅಮ್ಮನ ಹತ್ರ ಜಸ್ಟ್ ಶೇರ್ ಮಾಡ್ತಾ ಇದೆ. ಸೊ ಡಾಕ್ಟರ್ ಒಂದು ಲಾಸ್ಟ್ ಕನ್ಸಲ್ಟೇಷನ್, ಡೆಲಿವರಿಗಿಂತ ಲಾಸ್ಟ್ ಕನ್ಸಲ್ಟೇಷನ್ ಅಲ್ಲಿ ಡಾಕ್ಟರ್ ಹೇಳಿದ್ರು, ಏನಾದ್ರು
ಇನ್ ಕೇಸ್ ಹೊಟ್ಟೆ ಗಟ್ಟಿ ಆಗ್ತಾ ಬಂದ್ರೆ ಲೈಕ್ ತುಂಬಾನೇ ಗಟ್ಟಿ ಅನಿಸ್ತಾ ಇರತ್ತೆ, ಲೈಕ್ ಬ್ಲೋಟಿಂಗ್ ಟೈಪ್ ಆಗ್ತಾ ಇರತ್ತೆ. ಸೊ ಆ ತರ ಆದ್ರೆ ಒಂದು ಹಾಫ್ ಅನ್ ಅವರ್ ಅವ್ರ 15 ಮಿನಿಟ್ಸ್ ವಾಕಿಂಗ್ ಮಾಡಿ ಒಂದ್ ಸ್ವಲ್ಪ ನಾರ್ಮಲ್ ಅನ್ಸಿದ್ರೆ ಓಕೆ ಬಿಟ್ಬಿಡಿ. ಇಲ್ಲ ಹಾಫ್ ಅನ್ ಅವರ್ ವಾಕಿಂಗ್ ಮಾಡಿದ್ರು ಕೂಡ ನಿಮಗೆ ಆ ಬ್ಲೋಟಿಂಗ್ ಅಂಡ್ ತುಂಬಾನೇ ಟೈಟ್ ಅನ್ಸ್ತಾ ಇರತ್ತೆ, ಹೊಟ್ಟೆ ಟಮ್ಮಿ ತುಂಬಾನೇ ಟೈಟ್ ಅನ್ಸ್ತಾ ಇರತ್ತೆ. ಸೊ ಆ ತರ ಅನ್ಸಿದ್ರೆ ಇಮಿಡಿಯೇಟ್ ಹಾಸ್ಪಿಟಲಿಗೆ ಬನ್ನಿ ಅಂತ ಹೇಳಿದ್ರು. ಅಂಡ್ ಇನ್ನೊಂದೇನಂದ್ರೆ ವಾಟರ್ ಲೀಕೇಜ್ ಆದ್ರೂ ಕೂಡ ಇಮಿಡಿಯೇಟ್ ಬರಬೇಕು ಅಂತ ಹೇಳಿದ್ರು. ಸೊ ಇದು 2 ನನಗೆ ಹೇಳಿದ್ರು. ಅಂಡ್ ಇನ್ನೊಂದು ಪೇನ್, ಸೊ ಪೇನ್ ಬಂದ್ರೆ ಇಮಿಡಿಯೇಟ್, ತುಂಬಾ ಜಾಸ್ತಿ ಪೇನ್ ಬಂದ್ರೆ ಬನ್ನಿ ಅಂತ. ಸೊ ಈ 3 ಒಂದು ಸಿಂಪ್ಟಮ್ಸ್ ನ ನನಗೆ ಹೇಳಿದ್ರು ಬಿಫೋರ್ ಡೆಲಿವರಿ. ಸೊ ನನಗೆ ಯಾವುದೇ ರೀತಿಯ ಪೇನ್ ಅಂತ ಬಂದಿಲ್ಲ ಅಂಡ್ ವಾಟರ್ ಲೀಕೇಜ್ ಆಗಿಲ್ಲ. ಸೊ 10th or 12th ಕೊಟ್ಟಿದ್ರು ನವೆಂಬರ್ ಅಲ್ಲಿ. ನವೆಂಬರ್ 7th ಹಾಗೆ ನನಗೆ ಸ್ವಲ್ಪ ಹೊಟ್ಟೆ ಗಟ್ಟಿ ಆಗ್ತಾ ಬಂದು ವಾಕ್ ಮಾಡಿದೆ. ಬಟ್ ಇಲ್ಲ ನಾರ್ಮಲ್ ಆಗ್ಲೇ ಇಲ್ಲ. ಬಟ್ ತುಂಬಾ ಭಯ ಆಗ್ತಾ ಇತ್ತು ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ. ನನಗೇನಾದ್ರು ಅಂದ್ರೆ ಲೈಕ್ ಪಾಪು ಅನ್ನೋದು ತುಂಬಾ ಪ್ರೀಶಿಯಸ್, ತುಂಬಾ ನಾವು ಕೇರ್ ಮಾಡಿ ಒಂದು 9 months ತುಂಬಾನೇ ಕೇರ್ ಮಾಡಿರ್ತೀವಿ. ಆ ಟೈಮಲ್ಲಿ ನಾವು ಮಾಡುವಂತ ಒಂದು ಸಣ್ಣ ಸಣ್ಣ ತಪ್ಪು ಕೂಡ ನಮ್ಮ ಪಾಪು ಮೇಲೆ ಒಂದು ಪರಿಣಾಮ ಬೀಳ್ಬಾರ್ದು ಅಂತ ಅನ್ಕೊಂಡೇನೆ ನಾನು ತುಂಬಾನೇ ಕೇರ್ ಅಂದ್ರೆ ಲೈಕ್ ಪ್ರಿಕಾಷನ್ ಬೇಗ ತಗೊಳ್ತಾ ಇದೆ. ಯಾಕಂದ್ರೆ ಡಿಲೇ ಮಾಡೋದ್ ಬೇಡ. ಒಂದ್ಸತಿ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಲೇಟ್ ಆಗಿ ಬಂದ್ರಲ್ಲ ಅಂತ ಹೇಳ್ಬಿಟ್ರೆ ಇನ್ನೂ ಒಂಥರ ಟೆನ್ಷನ್ ಆಗ್ಬಿಡತ್ತೆ. ಸೊ 20 ಮಿನಿಟ್ಸ್ ವಾಕ್ ಮಾಡಿದ್ರು ಕೂಡ ನಾರ್ಮಲ್ ಅನ್ಸ್ಲಿಲ್ಲ ನನಗೆ. ಸೊ ಹಾಗಾಗಿ ಅಮ್ಮನಿಗೆ ಹೇಳಿದೆ ಸೊ ಹೋಗೋಣ ಅಂತ. ಅಂಡ್ ನನ್ನ ಬ್ಯಾಗ್ ನನ್ನ ಹಾಸ್ಪಿಟಲ್ ಬ್ಯಾಗ್ ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಯಾವಾಗ್ಲೂ ಕೂಡ ನಮ್ಮ ಡೆಲಿವರಿ ಟೈಮ್ ಅಲ್ಲಿ ಒಂದೊಂದ್ಸತಿ ಪ್ರೀ ಮೆಚ್ಯೂರ್ ಬೇಬಿನೂ ಆಗುವಂತ ಸಾಧ್ಯತೆ ಕೂಡ ನಾವು ಫಸ್ಟ್ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 1 or 2 months ಬ್ಯಾಗ್ ನಾವು ಹಾಸ್ಪಿಟಲ್ ಬ್ಯಾಗ್ ನ ರೆಡಿ ಮಾಡ್ಕೊಂಡಿರ್ಬೇಕು. ಪ್ರತಿಯೊಂದನ್ನು ಕೂಡ ಅಮ್ಮ ಪ್ರತಿಯೊಂದನ್ನು ಕೂಡ ವಾಶ್ ಮಾಡಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಸೊ ಅಕ್ಕ ಬಾಬನು ಕೂಡ ಬಂದಿದ್ರು. ಸೊ ಅವ್ರ ಜೊತೆ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ಇಷ್ಟು ಲೇಟ್ ಆಗಿ ಬಂದ್ರಲ್ಲ ಅಂದ್ಬಿಟ್ರು ನನಗೆ ಇನ್ನೂ ಟೆನ್ಷನ್ ಆಗೋಯ್ತು. ಎಷ್ಟು ಭಯ ಆಯ್ತು ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ. ಸೊ ಏನೋ ಒಂದು ಇಷ್ಟೊಂದು ಪ್ರಿಕಾಷನ್ ತಗೊಂಡ್ರು ಕೂಡ ಈ ತರ ಆಯ್ತಲ್ಲ ಅಂತ ತುಂಬಾನೇ ಭಯ ಆಯ್ತು. ಬಟ್ ಓಕೆ, ನಮಗೆ ಒಂದು ಆಫ್ಟರ್ನೂನ್ ಹಾಗೆ ಅಂದ್ರೆ ನವೆಂಬರ್ 7th ಆಫ್ಟರ್ನೂನ್ ಹಾಗೆ ನಾನು ಅಡ್ಮಿಟ್ ಆದೆ. ಅಂಡ್ ಅಂದ್ರೆ ನೈಟ್ ತನಕ ನೋಡೋಣ, ಇನ್ ಕೇಸ್ ಚೆಕಪ್ ಎಲ್ಲ ಮಾಡಿದ್ರು ಅಂಡ್ ನೈಟ್ ತನಕ ನೋಡೋಣ ಏನಾದ್ರು ಪೇನ್ ಬರ್ಬೋದೇನೋ ಅಂತ ಅಂದ್ರು. ಯಾಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಾರ್ಮಲ್ಗೂ ಕೂಡ ತುಂಬಾ ಡಾಕ್ಟರ್ಸ್ ಟ್ರೈ ಮಾಡ್ತಾರೆ. ಯಾಕಂದ್ರೆ ಇಮಿಡಿಯೇಟ್ ಸಿಸರಿನ್ ಅಂತ ಮಾಡೋದಿಲ್ಲ. ಸೊ ಹಾಗಾಗಿ ಪೇನ್ ಬರ್ಬೋದೇನೋ ಅಂತ ವೆಯ್ಟ್ ಮಾಡಿಸಿದ್ರು. ಸೊ ನೈಟ್ ಆದ್ರೂ ಪೇನ್ ಬರಲಿಲ್ಲ. ಸೊ ನೈಟ್ ನಾರ್ಮಲ್ ಆಗಿ ಊಟ ಮಾಡಿದೆ, ಎಂತದು ಇರಲಿಲ್ಲ. ಅಂಡ್ ಚೆಕಪ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಹೊಟ್ಟೆ ಗಟ್ಟಿ ಆಗೋದು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಹಾಗಾಗಿ ನಾರ್ಮಲ್ ಆಗೇ ಇದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನನ್ನ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು. ಸೊ ಈ ತರ ಎಲ್ಲ ಪ್ರೊಸೀಜರ್ ಇದೆಯಾ ಅಂತ ಒಂದ್ ಸ್ವಲ್ಪ ಸರ್ಪ್ರೈಸ್ ಆಗೋದು ಅಂಡ್ ಸ್ವಲ್ಪ ಭಯ ಆಗೋದು, ಹೇಗಪ್ಪ ಮಾಡ್ತಾರೆ ಅಂತ. ನಾರ್ಮಲ್ ಆದ್ರೂ ಯಾವ ತರ, ಸಿಸರಿನ್ ಆದ್ರೆ ಯಾವ ತರ ಅಂತ ತುಂಬಾನೇ ರಿಸರ್ಚ್ ಕೂಡ ಮಾಡಿದೆ. ಸೊ ಹಾಗಾಗಿ ತುಂಬಾನೇ ಭಯ ಇತ್ತು. ಸಿ ಸೆಕ್ಷನ್ ಅಂದ್ರೆ ತುಂಬಾನೇ ಭಯ ಇತ್ತು. ಬಟ್ ನಾರ್ಮಲ್ ಅಂದ್ರೂ ಕೂಡ ಭಯ. ಬೋತ್ ಆರ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ಡೆಲಿವರಿ ಅಂದ್ರೆ ತುಂಬಾನೇ ಒಂದು ಮೇಜರ್ ಸರ್ಜರಿ ಅಂತ ಹೇಳ್ಬೋದು. ಎರಡು ಕೂಡ ತುಂಬಾನೇ ಕಷ್ಟ. ಸಿ ಸೆಕ್ಷನ್ ಅಂದ್ರೆ ನಾರ್ಮಲ್ ಆಗಿರುತ್ತೆ, ಅದ್ರಲ್ಲಿ ಏನ್ ಪೇನ್ ಇರಲ್ಲ. ಅಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಮಾತ್ರ ಪೇನ್, ಆತರ ಏನಿಲ್ಲ. ನಾರ್ಮಲ್ ಡೆಲಿವರಿ ಆದ್ರೆ ಅವಾಗ ಮಾತ್ರ ಪೇನ್ ಇರುತ್ತೆ. ಬಟ್ ಸಿ ಸೆಕ್ಷನ್ ಆದ್ರೆ ಆಫ್ಟರ್ ಬೇಬಿ 1 or 2 months ತನಕ ಸಿ ಸೆಕ್ಷನ್ ಮಾಡಿರುವಂತಹ ಒಂದು ಪ್ಲೇಸ್ ಹೀಲ್ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳತ್ತೆ. ಆ ಹೀಲಿಂಗ್ ಒಂದು ಇದೆಯಲ್ಲ ಅದಂತೂ ತುಂಬಾನೇ ಕ್ರಿಟಿಕಲ್ ಆಗಿರೋದು. ಓಕೆ, ಫಸ್ಟ್ ನಾನು ಡೆಲಿವರಿ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನನ್ನ ಹೇಗೆ ಸಿ ಸೆಕ್ಷನ್ ಅಂತೆಲ್ಲ ಹೇಳ್ಬಿಡ್ತೀನಿ. ಸೊ ಆಯ್ತು, ನಾನು ಡೆಲಿವರಿ ಮಾಡಿಸ್ತೀನಿ ಅಂತ ಡಾಕ್ಟರ್ ಕೂಡ ಎಲ್ಲ ಸೈನಿಂಗ್ ಪ್ರೊಸೀಜರ್ ಕೂಡ ಮಾಡಿಸಿದ್ರು. ಅಂಡ್ ಸಂದೀಪ್ ಕೂಡ ಬಂದಿದ್ರು. ಸಂದೀಪ್ ಮೇ ಬಿ ಐ ಥಿಂಕ್ ಮಾರ್ನಿಂಗ್ ಬಂದಿದ್ರು ಅನ್ಸುತ್ತೆ. ಮಾರ್ನಿಂಗ್ ಒಂದು ಅರ್ಲಿ ಮಾರ್ನಿಂಗ್ ಹೊರಟ್ಬಿಟ್ಟು ಒಂದು 10 o'clock ಹಾಗೆ ರೀಚ್ ಆದ್ರು ಹಾಸ್ಪಿಟಲ್ನ. ಸೊ ಅವರು ಕೂಡ ಇದ್ರು ಅಂಡ್ ಅಮ್ಮ ಅಕ್ಕ ಎಲ್ಲರೂ ಕೂಡ ಇದ್ರು, ಬಾವ ಎಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ಸೊ ಹಾಗಾಗಿ ಅಮ್ಮ ಮತ್ತೆ ಸಂದೀಪ್ಗೆ ತುಂಬಾನೇ ಭಯ ಇತ್ತು ಅಂಡ್ ಅಳ್ತಿದ್ರು ಅಂತ ಹೇಳ್ಬೋದು. ಅಂಡ್ ನನಗದ್ ಗೊತ್ತಿಲ್ಲ ಅಳ್ತಿದ್ರು ಅಂತ, ಬಟ್ ನಮ್ಮ ಅಕ್ಕ ಹೇಳಿದ್ಲು ಅಳ್ತಾ ಇದ್ರು ಅಂತ. ಸೊ ಅಮ್ಮ ಅಂದ್ರೆ ಕಾಮನ್, ಮಕ್ಳು ಈ ಟೈಮಲ್ಲಿ ಅಳ್ಳೋದು ಕಾಮನ್. ಬಟ್ ನಾನು ಸಂದೀಪ್ ಅತ್ತಿದ್ ನೋಡಿಲ್ಲ. ಸೊ ಅವಾಗ ನನಗೂ ಒಂಥರ ಬೇಜಾರಾಯ್ತು. ಬಟ್ ಹ್ಯಾಪಿ ಮೂಮೆಂಟ್, ಅದು ಎಲ್ಲ ಹ್ಯಾಪಿ ಟಿಯರ್ಸ್ ಅಲ್ವಾ. ಸೊ ಹಾಗೆ 12 o'clock ನನ್ನ ಇನ್ಸೈಡ್ ಕರ್ಕೊಂಡು ಹೋದ್ರು ಊಟಿಗೆ. ಸೊ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ಮೇಲೆ 12:54 ಹಾಗೆ ನನ್ನ ಡೆಲಿವರಿ ಆಯ್ತು. ಒನ್ ಮೋರ್ ಅಂದ್ರೆ ಫಸ್ಟ್ ಬೇಬಿ ಅಲ್ಲ, ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಬಾಯ್ ಆಗ್ಬೇಕು ಗರ್ಲ್ ಆಗ್ಬೇಕು ಅಂತ ಯಾವುದೇ
ರೀತಿಯ ಎಕ್ಸ್ಪೆಕ್ಟೇಷನ್ ಯಾರಿಗೂ ಕೂಡ ಇರ್ಲಿಲ್ಲ. ಬಟ್ ಎಲ್ಲರೂ ಕೂಡ ಫುಡ್ ರೊಟೀನ್ ಎಲ್ಲದೂ ನೋಡ್ಬಿಟ್ಟು ಸೊ ಬಾಯ್ ಆಗ್ಬೋದು ಗರ್ಲ್ ಆಗ್ಬೋದು ಅಂತ ಕೆಲವರು ಜಡ್ಜ್ ಮಾಡೋರು ಅಷ್ಟೇ. ಬಟ್ ನನಗೆ ಯಾವ್ದು ಮೈಂಡ್ ಅಲ್ಲಿ ಇರ್ಲಿಲ್ಲ. ಸೊ ತುಂಬಾನೇ ಖುಷಿ ಆಯ್ತು. ಬೇಬಿ ಬಾಯ್ ಅಂತ ಹೇಳಿದ್ರು, ಯಾವುದೇ ಒಂದು ಬೇಬಿ ಆದ್ರೂ ಕೂಡ ಆರೋಗ್ಯವಾಗಿ ಫಸ್ಟ್ ಬೇಬಿ ಬಿಟ್ರೆ ಅದಿಂತ ಒಂದು ಖುಷಿಯಾದ ವಿಷಯ ಯಾವ್ದು ಇಲ್ಲ. ತುಂಬಾನೇ ಖುಷಿ. ಯಾವುದೇ ರೀತಿಯ ಒಂದು ಬಟ್ಟೆ ಆಗ್ಲಿ ನೇಮ್ ಆಗ್ಲಿ ಯಾವ್ದೇ ಇಟ್ಟಿರ್ಲಿಲ್ಲ. ಬಟ್ ಬೇಬಿ ಗರ್ಲ್ ಆದ್ರೆ ಈ ತರ ನೇಮ್ ಇಡ್ಬೇಕು, ಬೇಬಿ ಬಾಯ್ ಆದ್ರೆ ಈ ತರ ಒಂದು ಮೈಥಾಲಜಿಯಲ್ಲಿ ಬರುವಂತ ಒಂದು ನೇಮ್ಸ್ ಗಳನ್ನೇ ನನ್ನ ಮಕ್ಳಿಗೆ ಇಡ್ಬೇಕು ಅನ್ನೋ ಇಷ್ಟ ಇತ್ತು ಸಂದೀಪ್ಗೆ. ಸೊ ಹಾಗಾಗಿ ಅದೊಂದು ಥಾಟ್ ಇತ್ತು ಅಷ್ಟೇ ನಮಗೆ. ಡೆಲಿವರಿ ನನ್ನ ಫಸ್ಟ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಬೇಬಿನ ತುಂಬಾ ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಕೊಡ್ತಾರೆ. ಸೊ ತುಂಬಾ ಪ್ರೊಸೀಜರ್ ಇರುತ್ತೆ ಪಾಪುಗೆ. ಸೊ ಹಾಗಾಗಿ ನನ್ನ ಬೇಗ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ BP ಎಲ್ಲದೂ ಕೂಡ ಚೆಕ್ ಮಾಡ್ತಾನೆ ಇರ್ತಾರೆ. ತುಂಬಾನೇ ಅಂದ್ರೆ ತುಂಬಾ ಶಿವರ್ ಆಗ್ತಾ ಇದೆ. ಅದೇನು ಅಂತ ಗೊತ್ತಿಲ್ಲ. ಫುಲ್ ಚಳಿ ಜ್ವರ ಬಂದಿರತ್ತಲ್ಲ, ಹೇಗೆ ಅಂದ್ರೆ ಲೈಕ್ ಶೇಕ್ ಆಗ್ತಾ ಇದೆ, ಅಷ್ಟು ನಡುಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿವರೆಗೂ. ಬಟ್ ತುಂಬಾ ಜನ ಹೇಳ್ತಾರೆ ಸಿ ಸೆಕ್ಷನ್ ಆದಾಗ ಆತರ ಆಗತ್ತೆ, ಕೆಲವರಿಗೆ ಆಗಿರಲ್ಲ ಆತರ. ಬಟ್ ನನ್ಗೆ ಯಾಕೆ ಆತರ ಆಯ್ತು ಅಂತ ಇವಾಗ್ಲೂ ಕೂಡ ಗೊತ್ತಿಲ್ಲ. ತುಂಬಾ ಭಯ ಪಟ್ಟಿದ್ನ ಅವ್ರ ಫಸ್ಟ್ ಸಿ ಸೆಕ್ಷನ್ ಅಲ್ಲ ಅದಕ್ಕೋ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ತುಂಬಾನೇ ಶಿವ ನನಗೇನೆ ಅಯ್ಯೋ ಇದು ಯಾಕೆ ಈ ತರ ನಡುಗ್ತಾ ಇದೀನಿ ಅಂತ ಫುಲ್ ಗಟ್ಟಿ ಮಾಡ್ಕೊಳ್ತಾ ಇದೀನಿ ಕೈಗೆಲ್ಲ. ಬಟ್ ನನ್ ಕೈಲಿ ಕಂಟ್ರೋಲೇ ಮಾಡಕ್ಕಾಗಿಲ್ಲ, ತುಂಬಾನೇ ನಡುಗ್ತಾ ಇದೆ. ಸೊ ಅಮ್ಮ ಮತ್ತೆ ಸಂದೀಪ್ ಎಲ್ಲ ತುಂಬಾ ಭಯ ಪಟ್ಟರು, ಯಾಕಂದ್ರೆ ಈ ತರ ಅವ್ರು ನೋಡಿಲ್ಲ. ಅಂಡ್ ನಮ್ಮ ಅಕ್ಕನಿಗೂ ಕೂಡ ನಾರ್ಮಲ್ ಡೆಲಿವರಿ ಆಗಿರುವಂತದ್ದು. ಸೊ ಹಾಗಾಗಿ ನಮ್ಮಲ್ಲಿ ಸಿ ಸೆಕ್ಷನ್ ಅಂದ್ರೆ ನಂದೇ ಫಸ್ಟ್ ಸಿ ಸೆಕ್ಷನ್ ನಮ್ಮ ಮನೇಲಿ. ಯಾಕಂದ್ರೆ ಅಮ್ಮನಿಗೂ ಕೂಡ ನಾರ್ಮಲ್ ಡೆಲಿವರಿ ಅಂಡ್ ಅಕ್ಕನಿಗೂ ಕೂಡ ನಾರ್ಮಲ್ ಡೆಲಿವರಿ. ಸೊ ಹಾಗಾಗಿ ಸ್ವಲ್ಪ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂಡ್ ತುಂಬಾನೇ ಭಯ ಪಟ್ರು. ಅಂಡ್ ನನಗೂ ಕೂಡ ತುಂಬಾ ಭಯ ಆಯ್ತು, ಯಾಕಂದ್ರೆ ನನಗೆ ಕಂಟ್ರೋಲ್ ಮಾಡ್ಬೇಕು. ಯಾಕೆ ಈ ತರ ಶಿವರ್ ಆಗ್ತಾ ಇದೀನಿ, ಇಷ್ಟೊಂದು ನಡೀತಾ ಇದೀನಿ ಅಂತ ನಾನು ಅನ್ಕೊಂಡ್ರು ಕೂಡ ನನಗೆ ಕಂಟ್ರೋಲ್ ಮಾಡಕ್ ಆಗದಿರೋ ಅಷ್ಟು ನಾನು ನಡುಗ್ತಾ ಇದೆ. 20 ಮಿನಿಟ್ಸ್ ಆದ್ಮೇಲೆ ನಾರ್ಮಲಿಗೆ ಬಂದೆ. ಸೊ ನಾರ್ಮಲಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಪಾಪುನ ಕೊಟ್ಟರು. ಸೊ ಪಾಪು ಎಲ್ಲ ಕೊಟ್ಮೇಲೆ ಫುಲ್ ನಾರ್ಮಲ್ ಆಗಿತ್ತು ಅಂಡ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಅವಾಗ ಅನಸ್ಲಿಷಿಯಾ ಕೊಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಪೇನ್ ಕೂಡ ಕಮ್ಮಿ ಇರುತ್ತೆ. ಸೊ ಪೇನ್ ಅಂತ ಏನು ಅನಿಸ್ತಾ ಇರಲ್ಲ. ಸೊ ಆಮೇಲೆ ಸ್ಟಾರ್ಟ್ ಆಗುತ್ತೆ ಪೇನು. ಸೊ ಫಸ್ಟ್ ಎಲ್ಲ ಏನೋ ಒಂಥರ ಲೈಕ್ ನಾರ್ಮಲ್ ಆಗಿ ಇರ್ತೀವಿ ಅಂಡ್ ಹೊಟ್ಟೆ ಪಾಟ್ ಮುಟ್ಬೇಕಾದ್ರೆ ಭಯ ಆಗ್ತಾ ಇರತ್ತೆ. ಸೊ ಎಷ್ಟು ದಿನ ಹೀಲಿಂಗ್ ಆಗತ್ತೆ ಅಂತ ಒಂದು ಟೆನ್ಷನ್ ಇರುತ್ತೆ. ಅಂಡ್ ಬೇಬಿನ ಹೇಗೆ ಕೇರ್ ಮಾಡೋದು ಅಂತ ಭಯ ಆಗ್ತಾ ಇರುತ್ತೆ. ಅಂಡ್ ಇಮಿಡಿಯೇಟ್ ನಾವು ಎದೊಳಕ್ ಆಗ್ತಾ ಇರಲ್ಲ. ಆಫ್ಟರ್ 2 days ಏನೋ ನಮಗೆ ಎದೊಳ್ಸಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ, ಹೇಗೆ ಎದೊಳ್ಬೇಕು ಅಂಡ್ ಯಾವ ತರ ನಡಿಬೇಕು. ಅಂಡ್ ಆಫ್ಟರ್ 3 days ಏನೋ ಐ ಥಿಂಕ್ ಸ್ಲೋ ಆಗಿ ವಾಕ್ ಕೂಡ ಮಾಡಿಸ್ತಾರೆ. ನಾವ್ ಎಷ್ಟು ಬೇಗ ಎದ್ಬಿಟ್ಟು ವಾಕ್ ಮಾಡ್ತೀವೋ ಅಷ್ಟು ನಾವು ರಿಕವರಿ ಆಗುವಂತ ಒಂದು ಚಾನ್ಸಸ್ ಬೇಗ ಇರುತ್ತೆ. 3 days ಆದ್ಮೇಲೆ ತುಂಬಾನೇ ನಾರ್ಮಲ್ ಅನಿಸ್ತು. ಅಂಡ್ ಪೇನ್ ಕಿಲ್ಲರ್ ಕೊಡ್ತಾ ಇರ್ತಾರೆ. ಅಂಡ್ ನಮಗೆ ತುಂಬಾನೇ ಪೇನ್ ಇದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾನ ಕೂಡ ಕೊಡ್ತಾರೆ ಅವರು. ಸೊ ಹಾಗಾಗಿ ಒಂದು ಅಪ್ ಟು 3 days or 4 days ನಾನು ಇಂಜೆಕ್ಷನ್ ತಗೊಂಡೆ. ಅಂಡ್ 4 days ಆದ್ಮೇಲೆ ಅವ್ರ ನಮ್ಗೆ ಕೇಳಿದ್ರೆ ಅಷ್ಟೇ ಕೊಡ್ತಾರೆ, ಅವ್ರಾಗ ಏನ್ ಕೊಡೋದಿಲ್ಲ. ಕೆಲವೊಂದು ಟ್ಯಾಬ್ಲೆಟ್ ಇರ್ಬೋದು, ಏನಾದ್ರು ಒಂದು ಮೆಡಿಸಿನ್ ಅವ್ರು ಕಂಟಿನ್ಯೂ ಆಗಿ ಡೇ ಅಂಡ್ ನೈಟ್ ಏನೇನಿರುತ್ತೆ ಎಲ್ಲದೂ ಕೂಡ ಮಾಡ್ತಾ ಇರ್ತಾರೆ ನಮಗೆ ಮತ್ತೆ ಮಗುಗೆ. ಸೊ ಎಲ್ಲದೂ ಕೂಡ ಆಯ್ತು. ಸೊ 7 days ತನಕ ಇಟ್ಕೊಂತಾರೆ ನಮ್ಮ ಸೈಡ್, ಅಂದ್ರೆ ಚಿಕ್ಕಮಂಗ್ಳೂರು ಸೈಡ್. ಸಿ ಸೆಕ್ಷನ್ ಆದ್ರೆ 7 days ತನಕ ಹಾಸ್ಪಿಟಲ್ ಇರಬೇಕು. ಬಟ್ ನಾರ್ಮಲ್ ಡೆಲಿವರಿ ಆದ್ರೆ 3 days ಕಳಿಸ್ಬಿಡ್ತಾರೆ. ಅಂಡ್ ಆಫ್ಟರ್ ಬೇಬಿ 7 days ಆದ್ಮೇಲೆ ನಾವು ಮನೆಗೆ ಹೋಗೋದಕ್ಕೆ ಅಲೋ ಮಾಡ್ತಾರೆ. ಒಂದ್ ಸ್ವಲ್ಪ ಹೀಲ್ ಆಗಿರುತ್ತೆ ನಮ್ಮ ಸಿ ಸೆಕ್ಷನ್ ಏರಿಯಾ. ಬಟ್ ಆದ್ರೂ ಕೂಡ ಅವರು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಆಯಿಂಟ್ಮೆಂಟ್ ಇರ್ಬೋದು, ಎಲ್ಲದೂ ಕೂಡ ಕೊಟ್ಟಿರ್ತಾರೆ. ಅಂಡ್ ಕ್ಯಾಲ್ಸಿಯಂ ಪ್ರತಿಯೊಂದು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿರ್ತಾರೆ. ಮನೇಲಿ ಒಂದು 15 to 20 days ತಗೊಳ್ಳೋ ಹಾಗೆ ಕೊಟ್ಟಿರ್ತಾರೆ. ಅಂಡ್ ಕ್ಯಾಲ್ಸಿಯಂ ಮಾತ್ರ ನೀವು ತುಂಬಾ ಒಂದು 3 months ತಗೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ನಮ್ಮ ಬೋನ್ಸ್ ತುಂಬಾನೇ ವೀಕ್ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಅಂಡ್ ಡೆಲಿವರಿ ಟೈಮಲ್ಲಿ ಹಾಗಾಗಿ ಕ್ಯಾಲ್ಸಿಯಂ ಮಾತ್ರ ತುಂಬಾ ತಗೊಂಡ್ರೆ ಅಪ್ ಟು 3 months ಆದ್ರೂ ಅಟ್ಲೀಸ್ಟ್ ತಗೊಂಡ್ರೆ ತುಂಬಾನೇ ಒಳ್ಳೇದು. ನೇಚರ್ ಒಂದು ಪಾಪು ಅಂತ ಹೇಳ್ಬೋದು. ಜಾಸ್ತಿ ಅಳ್ತಾನೂ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಮಲ್ಕೊಳ್ಳೋನು. ಹಾಗಾಗಿ ನನಗೆ ತುಂಬಾ ಜಾಸ್ತಿ ರೆಸ್ಟ್ ಸಿಕ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಮಕ್ಕಳು ತುಂಬಾ ಅಳೋದ್ರಿಂದ ರೆಸ್ಟ್ ಸಿಗೋದಿಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಈ ಡೆಲಿವರಿ ಇದೆಯಲ್ಲ ಜರ್ನಿ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ತುಂಬಾ ಅಮ್ಮಂದಿರು. ಬಟ್ ಆತರ ಏನಿರ್ಲಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಅಂಡ್ ಫಸ್ಟ್ ಡೆಲಿವರಿ ಆದ್ಮೇಲೂ ಕೂಡ ತುಂಬಾ ಸ್ಮೂತ್ ಅಲ್ಲಿ ಆಯ್ತು ಅಂತ ಹೇಳ್ಬೋದು. ಸೊ ತುಂಬಾ ಸ್ಮೂತ್ ಅಲ್ಲಿ ಹೋಯ್ತು ಆ ಜರ್ನಿ ಅಂತ ಹೇಳ್ಬೋದು. ಯಾಕಂದ್ರೆ ಅಮ್ಮನ ಮಲ್ಲಿ ಒಂದು 7 months ತನಕ ಇದ್ದಿದ್ದರಿಂದ ಅಮ್ಮನೂ ಕೂಡ ತುಂಬಾ ನೋಡ್ತಾ ಇದ್ರು. ಅಂಡ್ ನಮ್ಮ ಅಕ್ಕ 1 month ತನಕ ಇದ್ಲು. ಸೊ ಹಾಗಾಗಿ ಅವಳೇ ಎಲ್ಲ ಮಸಾಜ್ ಆಗ್ಲಿ ಪ್ರತಿಯೊಂದನ್ನು ಕೂಡ ಕೇರ್ ಮಾಡೋಳು. ಸೊ ಅಮ್ಮನಿಗೆ ಕೂಡ ಹೆಲ್ಪ್ ಆಯ್ತು. ಅಂಡ್ ನನಗೂ ಕೂಡ ತುಂಬಾನೇ ಒಂದು ಸಪೋರ್ಟಿಂಗ್ ಇದ್ದಂಗೆ ಆಯ್ತು ಅಂತ ಹೇಳ್ಬೋದು. 1 month ಅವ್ರ 6 weeks ತಗೊಳತ್ತೆ ಕಂಪ್ಲೀಟ್ ಆಗಿ 6 section ಪ್ಲೇಸ್ ಹೀಲ್ ಆಗುತ್ತೆ. ಇಷ್ಟು ನನ್ನ ಡೆಲಿವರಿ ಅಂಡ್ ಪ್ರೆಗ್ನೆನ್ಸಿ ಸ್ಟೋರಿ. ಸೊ ಹೋಪ್ ಯು ಲೈಕ್ ಇಟ್. ಅಂಡ್
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಅಂಡ್ ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು. ಬಾಯ್.